ನಮಸ್ತೆ ಫ್ರೆಂಡ್ಸ್. ಪಾರ್ಟ್ 1ನಲ್ಲಿ ಏಳಿಕಾಯಿ ಉಪ್ಪಿನಕಾಯಲ್ಲಿ ಎಷ್ಟು 4 ದಿನ ಊರಿಕ್ಕಿದ್ದೆ, ಅದು ತೋರಿಸ್ತಾ ಇದ್ದೀನಿ. ಇವಾಗ ಮಸಾಲ ಹಾಕಬೇಕು, ಬೇರೆ ಉಪ್ಪು ಅವಾಗ ಅಷ್ಟನ್ನ ಹಾಕಿದ್ದೆ. ಇವಾಗ ನೋಡಿ ಈ ಥರ ನೋಡಿ ಬಟ್ಟೆ ಹಾಕಿ ಈ ಥರ ಬಟ್ಟೆ ಮುಚ್ಚಿ ಅದ್ರ ಮೇಲೆ ಈ ಥರ ಹಾಕಿರ್ಬೇಕು, ಗಾಳಿ ಹೋಗ್ಬಾರ್ದು, ಇಲ್ಲಾಂದರೆ ಅದೆಲ್ಲ ಬೂಸ್ಟ್ ಇಟ್ಕೊಂಡ್ಬಿಡ್ತೈತೆ ಫ್ರೆಂಡ್ಸ್. ಇವಾಗ ನೋಡಿ ಯಾವ ಥರ ಆಗೈತೆ ಅಂತ ಉಪ್ಪಿನಕಾಯಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಉಪ್ಪು ಹಾಕಿದ್ನಲ್ಲ, ಮತ್ತು ಕೈಯಲ್ಲಿ ಮುಟ್ಬಾರ್ದು. ಇದು ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡ್ದಿದೆ, ಮಾಗೈತೆ. ಇದಕ್ಕೆ ಇವಾಗ ಜೀರಿಗೆ ಎಲ್ಲ ಹಾಕಿ ಮಸಾಲ ತೋರಿಸ್ಕೊಡ್ತೀನಿ ಯಾವ ಥರ. ನೋಡಿದಲ್ಲ ಮೆತ್ತಗಾಗೈತೆ ನೋಡಿ, ಈ ಬಣ್ಣ ಬಂದರೆ ಇದು ಮಾಗೈತೆ ಅಂತ ಫ್ರೆಂಡ್ಸ್. ನೋಡಿರಿ ರಸ ಎಲ್ಲ ಚೆನ್ನಾಗಿ ಬಂದಿದೆ, ಉಪ್ಪೆಲ್ಲ ಚೆನ್ನಾಗಿ ಕರಗಿದೆ ಫ್ರೆಂಡ್ಸ್. ಇವಾಗ ಜೀರಿಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದು ಉಪ್ಪಿನಕಾಯಿಗೆ ಏನೇನು ಹಾಕ್ಬೇಕಂತ ತೋರಿಸ್ತಾ ಇದ್ದೀನಿ. ಮೆಂತ್ಯ ಜಾಸ್ತಿ ಹಾಕಲ್ಲ, ಒಂದು 3 ಸ್ಪೂನು ಚಿಕ್ಕ ಸ್ಪೂನಲ್ಲಿ, ಮತ್ತು ಸಾಸಿವೆ ಇದೊಂದು 3 ಸ್ಪೂನ್ ಇದೆ. ಜೀರಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್. ಇದೆಲ್ಲ ಇವಾಗ ಡ್ರೈ ಮಾಡ್ಕೊಬೇಕು, ಎಲ್ಲ ಹುರ್ಕೊಬೇಕು, ಎಣ್ಣೆ ಏನು ಹಾಕ್ಬಾರ್ದು ಫ್ರೆಂಡ್ಸ್. ನೀಟಾಗಿ ಎಲ್ಲ ಹುರ್ಕೊಂಡು ಪುಡಿ ಮಾಡ್ಕೊಬೇಕು ಫ್ರೆಂಡ್ಸ್. ಆಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಜೀರಿಗೆ ಹಾಕಿದ್ದೀನಿ, ಗ್ಯಾಸ್ ಅಣಿಸ್ಬಿಟ್ಟು ಸ್ವಲ್ಪ ಕೆಂಪಗೆ ಹುರ್ಕೊಬೇಕು, ಜಾಸ್ತಿ ಸೀಸಂಗೆ ಹುರ್ಕೊಬಾರ್ದು. ಒಂದೊಂದು ಫಸ್ಟು ಜೀರಿಗೆ ಹಾಕ್ತೀರಿ ನೋಡಿ ಫ್ರೆಂಡ್ಸ್. ಇದನ್ನ ಸ್ವಲ್ಪ ಕೆಂಪಗೆ ಹುರ್ಕೊಬೇಕು ನೋಡಿ. ಜೀರಿಗೆನೆಲ್ಲ ಹುರ್ಕೊಂಡಿದ್ದಾದ್ಮೇಲೆ ಒಂದೊಂದೇ ಸಾಸಿವೆ ಒಂದು ಸ್ವಲ್ಪ ಕೆಂಪಗೆ ಆಗಂಗೆ ಹುರ್ಕೊಬೇಕು ಫ್ರೆಂಡ್ಸ್. ಜೀರಿಗೆನ ಚಿಟಪಟ ಅಂತೈತೆ, ಅವಾಗ ನೋಡಿ ಆಫ್ ಮಾಡ್ಕೋಬೇಕು. ನೋಡಿ ಘಮ ಚೆನ್ನಾಗಿ ಬರ್ತೈತಿ, ಜೀರಿಗೆ ಘಮ ಇದಾಗೈತೆ ನೋಡಿ ಫ್ರೆಂಡ್ಸ್. ಸಾಸಿವೆ ಹಾಕಿದ್ದೀನಿ, ಚಿಟಪಟ ಅನ್ಬೇಕು ಫ್ರೆಂಡ್ಸ್. ಸಾಸಿವೆ ಚಿಟಪಟ ಅಂತ ಸ್ವಲ್ಪ ನೋಡಿ ಫ್ರೆಂಡ್ಸ್. ಇದು ಮೆಂತ್ಯವು ಹಾಕಿದ್ದೀರಿ, ಮೆಂತ್ಯವು ಸ್ವಲ್ಪ ಕೆಂಪಗಾಗಬೇಕು, ಜಾಸ್ತಿ ಸೀಸ್ಕೊಂಬಾರ್ದು, ಕಹಿ ಆಗಿಬಿಡ್ತೈತೆ ಉಪ್ಪಿನಕಾಯಲ್ಲಿ. ಅದಕ್ಕೆ ಸ್ವಲ್ಪ ಕೆಂಪಗಾದರೆ ಸಾಕು ಫ್ರೆಂಡ್ಸ್ ಇದೆಲ್ಲ. ಇಲ್ಲಾಂದರೆ ಮೆಂತ್ಯವು ಉಪ್ಪಿನಕಾಯಿ ಎಲ್ಲ ಕಹಿ ಆಗಿಬಿಡ್ತೈತೆ ಫ್ರೆಂಡ್ಸ್. ನೋಡಿ ಸ್ವಲ್ಪ ಕೆಂಪಗಾದರೆ ಸಾಕು ನೋಡಿ ಫ್ರೆಂಡ್ಸ್. 3 ಹುರ್ಕೊಂಡಿದ್ದೀನಿ, ಸ್ವಲ್ಪ ಆರಬೇಕಿದು, ಬಿಸಿ ಐತಲ್ಲ. ಆರಿದ್ದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಬೇಕು ಫ್ರೆಂಡ್ಸ್. ಇದನ್ನ ಪುಡಿ ಮಾಡಿ ಮತ್ತು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ಬಾಣಲೆಯಲ್ಲಿ ತ್ಯಾಮ ಇರಬಾರ್ದು ಫ್ರೆಂಡ್ಸ್, ಇಲ್ಲಾಂದರೆ ಅದೆಲ್ಲ ಅಳಿಸ್ಕೊಂಬಿಡ್ತೈತೆ, ಬೂಸ್ಟ್ ಥರ ಇಟ್ಕೊಂಬಿಡ್ತೈತೆ ಫ್ರೆಂಡ್ಸ್. ಅದಕ್ಕೆ ಒಂದು ಬಾಣಲೆಯಲ್ಲಿ ಎಲ್ಲ 2ರಲ್ಲಿ ಹಾಕ್ಕೊಂಡಿದ್ದೀನಲ್ಲ ನೋಡಿ ಫ್ರೆಂಡ್ಸ್. ಇದರಲ್ಲಿ ಈ ಥರ ಬಟ್ಟೆ ಕಟ್ಕೊಂಡಿದ್ದೀನಿ, ಗಾಳಿ ಹೋಗ್ಬಾರ್ದು ಅಂತ ನೋಡಿ ಫ್ರೆಂಡ್ಸ್. ನೋಡಿ ಎಲ್ಲ ಒಂದಕ್ಕೆ ಹಾಕ್ಕೊಂಡು ಫ್ರೆಂಡ್ಸ್, ಪೂರ್ತಿ ಎರಡೂ ಒಂದಕ್ಕೆ ಹಾಕ್ಕೊಂಡ್ಬಿಟ್ಟು ಅದು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಫ್ರೆಂಡ್ಸ್. ಅದಕ್ಕೇ ಎಲ್ಲ ಒಂದರಲ್ಲಿ ಹಾಕ್ಕೊಂತ ಇದ್ದೀನಿ ನೋಡಿ. ರಸ ಯಾವ ಥರ ಐತಂತೆ ನೋಡಿ ಫ್ರೆಂಡ್ಸ್. ಉಪ್ಪು ಚೆನ್ನಾಗಿ ಕರಗಿದೆ ಫ್ರೆಂಡ್ಸ್, ಈ ಥರ ಕರಗಬೇಕು ನೋಡಿ ಫ್ರೆಂಡ್ಸ್. 2ರಲ್ಲಿ ಇರೋದು 2 ಈ ಥರ ಮಿಕ್ಸ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವಾಗ ನಾನು ಜೀರಿಗೆ, ಸಾಸಿವೆ, ಮೆಂತ್ಯವು ನೋಡಿರಿ ಈ ಥರ ಪುಡಿ ಮಾಡ್ಕೋಬೇಕು. ಒಂದು ಬಟ್ಲಾಗಿದೆ ಫ್ರೆಂಡ್ಸ್, ಇದು ದೊಡ್ಡ ಬಟ್ಲಲ್ಲಿ ಎಲ್ಲ ಹಿಂಗೆ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅಷ್ಟು ಅರ್ಧ ಹಾಕ್ಕೊಂತೀನಿ ನೋಡಿ. ಮತ್ತು ಇದಕ್ಕೆ ಎಣ್ಣೆ, ಕರಿಬೇವು ಸೊಪ್ಪು ಆ ಥರ ಎಲ್ಲ ಹಾಕ್ಬೋದು. ನಾನು ಜಾಸ್ತಿ ದಿನ ಇರಬೇಕಲ್ಲ, ಅದಕ್ಕೇ ಎಣ್ಣೆ ಹಾಕಲ್ಲ ಇವಾಗ. ಬೇಕಾದಾಗ ಒಂದು ಸ್ವಲ್ಪ ಸಪ್ರೇಟ್ ಒಂದರಲ್ಲಿ ಇಟ್ಕೊಂಡು ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಅದೆಲ್ಲ ಒಗ್ಗರಣೆ ಮಾಡ್ಕೋಬೋದು. ಇದು 1 ವರ್ಷ ಇರಬೇಕಂದ್ರೆ ನಾವು ಎಣ್ಣೆ ಹಾಕಲ್ಲ ಫ್ರೆಂಡ್ಸ್. ಇದಕ್ಕೆ ನೋಡಿರಿ, ಇನ್ನೊಂದು ಅರ್ಧ ಐತಲ್ಲ ಪೂರ್ತಿ ನೋಡಿ ಈ ಥರ ಪೂರ್ತಿ ಕಲಿಸ್ಬಿಟ್ಟು ಮತ್ತು 2ರಲ್ಲಿ ಹಾಕ್ಬಿಟ್ಟು ಗಾಳಿ ಹೋಗ್ಬಾರ್ದು ಫ್ರೆಂಡ್ಸ್, ಇಲ್ಲಾಂದರೆ ಬೂಸ್ಟ್ ಇಟ್ಕೊಂಬಿಡ್ತೈತೆ. ಇವಾಗ ಮಳೆಗಾಲ ಅಲ್ಲ, ಅದಕ್ಕೆಲ್ಲ ಬೂಸ್ಟ್ ಇಟ್ಕೊಂಬಿಡ್ತೈತೆ ಫ್ರೆಂಡ್ಸ್. ಖಾರ ಚೆನ್ನಾಗಿ ಹಿಡಿಬೇಕು, ಕಾಯ್ಕ
ಏಳಿಕಾಯಿ ಅಂದ್ರೇ ಹಂಗೆ ಉಪ್ಪು ಖಾರವಾಗಿರಬೇಕು ಫ್ರೆಂಡ್ಸ್. ಉಪ್ಪು ಒಂದು ಕಾಯಿಗೆ ಒಂದು ಇಡೀ ಉಪ್ಪು ಹಾಕಿರ್ತೀರಲ್ಲ ಅದಕ್ಕೆ ಫ್ರೆಂಡ್ಸ್. ನೋಡಿ ಈ ಥರ ನೋಡ್ತಾ ಇದ್ರೇ ಬಾಯಿಗೆ ನೀರು. ಆವಾಗ ಆ ಕಾಲದಲ್ಲಿ ಒಂದು ರಾಗಿ ಮುದ್ದೆ ಕೊಟ್ಬಿಟ್ಟು ಒಂದು ಉಪ್ಪಿನಕಾಯಿ ಹಾಕಿ ಕೊಟ್ಬಿಡೋರು. ಆವಾಗ ಆ ಕಾಲದಲ್ಲಿ ಹಂಗಿರೋದಂತೆ ಅವ್ರಿಗೆ. ಒಂದು ಉಪ್ಪಿನಕಾಯಿ ಹಾಕ್ಬಿಟ್ಟು ಒಂದು ಮುದ್ದೆ ತಿನ್ನೋರಂತೆ. ನಮ್ಮ ತಾತ ಅವ್ರು ಹಂಗೆ ಹೇಳೋರು, ತಾತ ಅಜ್ಜಿ ಎಲ್ಲ. ಏಳಿಕಾಯಿ ಉಪ್ಪಿನಕಾಯಿ ಇದ್ದರೆ ಒಂದು ಮುದ್ದೆ ತಿನ್ಕೊಂತೀರಿ ಅಂತ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗೈತೆ. ಇವಾಗ ಇವೆರಡರಲ್ಲಿ ಹಾಕಿ ನೀಟಾಗಿ ಹಾಕ್ಬಿಟ್ಟು ಎತ್ತಿಕ್ಬಿಡ್ಬೇಕು ಫ್ರೆಂಡ್ಸ್. ನಮ್ಗೆ ಇದನ್ನ ಜಾಸ್ತಿ ಕೈಯೆಲ್ಲ ಇಕ್ಬಾರ್ದು, ಸಪ್ರೇಟಲ್ಲಿ ಒಂದರಲ್ಲಿ ಹಾಕ್ಕೋಬೇಕು. ಇಲ್ಲಾಂದರೆ ಇದರಲ್ಲೇ ಕೈ ಇಕ್ತಾ ಇದ್ದರೆ ಅದು ಎಲ್ಲ ಒಂಥರ ಆಗಿಬಿಡ್ತೈತೆ. ನೋಡಿ ಫ್ರೆಂಡ್ಸ್, ಜಾಡ್ ತುಂಬ ಹಾಕಿದ್ದೀನಿ. ಇವಾಗ ಇದ್ರಿಗೊಂದು ಬಟ್ಟೆ ಹಾಕ್ಬಿಟ್ಟು ಮತ್ತು ಮುಚ್ಚಳ ಹಾಕಿ ತಿರ್ಸ್ಬಿಡ್ತೀನಿ ಗಾಳಿ ಆಡ್ದಿದ್ದಂಗೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ, ಬಾಯಾಗ ನೀರು ಸುರಿತೈತೆ ಫ್ರೆಂಡ್ಸ್. ಉಪ್ಪಿನಕಾಯಿ ನೋಡ್ತಾ ಇದ್ದರೆ ನೋಡಿರಿ, ಈ ಥರ ಬಟ್ಟೆ ಹಾಕ್ಬಿಟ್ಟು ಇದು ನೋಡಿ ಇದು ಹಿಂಗೆ ಥರ ತಿರ್ಸ್ಬಿಡ್ತೀನಿ ಫ್ರೆಂಡ್ಸ್. ಗಾಳಿ ಆಡಲ್ಲ ಇದು. ಒಂದು ತುಂಬ ಐತೆ, ಇನ್ನೊಂದು ಸ್ವಲ್ಪ ಐತೆ ಫ್ರೆಂಡ್ಸ್. ನೋಡಿ ಇವಾಗ ಗಾಳಿ ಆಡಲ್ಲ ಫ್ರೆಂಡ್ಸ್, ಈ ಜಾಡಲ್ಲಿ. ಇದರಲ್ಲಿ ಒಂದು ಸ್ವಲ್ಪನೇ ಇರೋದು, ಇನ್ನೊಂದು ಸ್ವಲ್ಪ ಹಾಕ್ಕೊಂತೀನಿ ಅಷ್ಟೇ ಇರೋದು. ಅದು ತುಂಬಾ ಸುರೋಯ್ತು ಫ್ರೆಂಡ್ಸ್. ಅದಕ್ಕೆ ಈಗ ಡೈಲಿ ಯೂಸ್ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಕೊತೀನಿ ಫ್ರೆಂಡ್ಸ್. ಇದಕ್ಕೆ ಒಂದು ಮುದ್ದಕ್ಕೆ ಒಂದು ಪೀಸ್ ಆದರೆ ಸಾಕು. ಬಾಯಲ್ಲಿ ಆಯ್ತು, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಸುರ್ತಾ ತಿಂದ್ಬಿಡ್ಬೇಕು ಇವಾಗ ಅನಿಸ್ತೈತೆ ಫ್ರೆಂಡ್ಸ್. ಇನ್ನು ಸ್ವಲ್ಪ ಇವಾಗ ಉಪ್ಪೆಲ್ಲ ಹಿಡಿಬೇಕು ಚೆನ್ನಾಗಿ. ಖಾರ ಹಾಕಿದ್ದೀರಲ್ಲ, ಮೆಣಸು, ಮೆಂತ್ಯವು, ಜೀರಿಗೆ, ಸಾಸಿವೆ ಎಲ್ಲನೂ ಸ್ವಲ್ಪ ಕಾಯಿಗೆಲ್ಲ ಹಿಡ್ಕೊಬೇಕು ಖಾರ ಅದೆಲ್ಲ. ಆವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತೆ. ನಾಳೆ ತಿನ್ಬೋದು, ಇವಾಗ ಸ್ವಲ್ಪ ಇನ್ನು ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ಅನ್ನ ಇದ್ರೆ ಬಿಸಿ ಅನ್ನ. ಇವಾಗ ಈ ಬಾಣಲಿ ಸುಮ್ಮನೆ ವೇಸ್ಟ್ ಇದಾಗ್ತೈತಲ್ಲ, ಖಾರ ಎಲ್ಲ ಉಪ್ಪು ಗೊಜ್ಜಾಗೈತಲ್ಲ, ಅನ್ನ ಇದೆಲ್ಲ ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಿಂದ್ಬಿಡ್ಬೇಕು, ಚೆನ್ನಾಗಿರ್ತೈತೆ. ನೋಡಿ ಫ್ರೆಂಡ್ಸ್, ಇದರಲ್ಲಿ ಸ್ವಲ್ಪ ಇಷ್ಟ ಆಗೈತೆ ನೇತ್ರ ಅನ್ನ ಚಾಲನ್ನ. ನೋಡಿ ಫ್ರೆಂಡ್ಸ್, ಸಾಯಿ ನೇತ್ರ ಅನ್ನ ಚಾಲನ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪಾರ್ಟ್ 1 ಸಾಯಿ ನೇತ್ರ ಅಂತ HM ಅಂತ ಹಾಕಿ ಪಾರ್ಟ್ 1 ಬರುತ್ತೆ ಫ್ರೆಂಡ್ಸ್. ಥ್ಯಾಂಕ್ಸ್ ಫ್ರೆಂಡ್ಸ್, ಬಾಯ್.